ಇದೇ ಬರುವ ಜನವರಿ 18ನೇ ತಾರೀಕಿನಿಂದ ವೇದವರ್ಧನ ತೀರ್ಥ ಶ್ರೀಪಾದಂಗಳವರ ಪ್ರಥಮ ಪರ್ಯಾಯದ ಅಂಗವಾಗಿ ರಾಜ್ಯ ಹಾಗೂ ಅನೇಕ ಜಿಲ್ಲೆಗಳಿಂದಲೂ ಹೊರೆಕಾಣಿಕೆಯು ಬರ್ತಾ ಇದೆ. ನಿನ್ನೆ ದಿವಸ ಶ್ರೀಗಳ ಹುಟ್ಟೂರಾದಂತಹ ಧರ್ಮಸ್ಥಳದಿಂದ ಹಾಗೂ ಉಜಿರೆ ಬೆಳ್ತಂಗಡಿಯ ಕಡೆಯಿಂದ ನಿರೀಕ್ಷೆಗೂ ಮೀರಿ ಹೊರೆಕಾಣಿಕೆಯ ಬಂದಿದೆ. ಅಂದಾಜು ಖಾಲಿ ಬೆಲ್ಲವೇ ಲೆಕ್ಕ ಹೇಳುವ 25ರಿಂದ 30 ಕ್ವಿಂಟಲ್ ಅಂದಾಜು ಹಿಡಿಯಬಹುದು. ಹಾಗೂ ಇವತ್ತು ಉಡುಪಿ ಜಿಲ್ಲೆಯ 23 ವಲಯ ಬ್ರಾಹ್ಮಣ ವಲಯದಿಂದ ಎಲ್ಲ ಹೊರೆಕಾಣಿಕೆಗಳು ಬರುತ್ತಾ ಇವೆ. ಸಹಕಾರಿ ಯೂನಿಯನ್ ಕಡೆಯಿಂದ ಅತಿ ಹೆಚ್ಚು ಹೊರೆಕಾಣಿಕೆ ಆಗಮಿಸಿದೆ. ಎಲ್ಲರಿಗೂ ಮಠದ ಪರವಾಗಿ ಧನ್ಯವಾದಗಳು ಹಾಗೂ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರು ಒಳ್ಳೆಯದನ್ನು ಮಾಡಲಿ ಎಂದು ಕೇಳಿಕೊಳ್ತೇವೆ. ನಾವು ಈಗ ಪರ್ಯಾಯದ ಪೂರ್ವ ತಯಾರಿಯಲ್ಲಿ ಇದ್ದೇವೆ. ಇದು ನಾಳ್ದು 18ನೇ ತಾರೀಕಿಗೆ ನಡೆಯುವ ಅನ್ನ ಸಂತರ್ಪಣೆಗೆ ಎಲ್ಲ ಕಡೆಯಲ್ಲೂ ನಡೆಯುವಂತಹ ಅನ್ನ ಸಂತರ್ಪಣೆಗೆ ಬೇಕಾದ ಮಸಾಲೆಗಳನ್ನು ಈ ದಿನ ರೆಡಿ ಮಾಡುತ್ತಾ ಇದ್ದೇವೆ. ಇದಕ್ಕೆ ಸುಮಾರು ಒಂದು 30ರಿಂದ 40 ಜನ ಸೇರಿ ಇವತ್ತು ತಯಾರು ಮಾಡ್ತಾ ಇದ್ದೇವೆ. ಪ್ರಸಿದ್ಧ 3-4 ಜನ ಅಡಿಗೆಯವರು ಸೇರಿ ಇತರ ಅವರ ಸಹಪಾಠಿಗಳೆಲ್ಲ ಸೇರಿಕೊಂಡು ಮಾಡ್ತಾ ಇದ್ದೇವೆ. ಇದು ಸಾಧಾರಣ 1.5 ಲಕ್ಷ ಜನಕ್ಕೆ ಬೇಕಾದಷ್ಟು ಸಾರಿನ ಹುಡಿ ಮತ್ತು ಉಪ್ಪಿನಕಾಯಿ, ಸಾಂಬಾರು, ಆನಂತರ ಮೆಣಸ್ಕಾಯಿ, ಗಸಿ ಇತ್ಯಾದಿಗಳಿಗೆ ಬೇಕಾದಂತಹ ಮಸಾಲೆ ಸಾಮಗ್ರಿಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಅದನ್ನು ನಾವು ಇವತ್ತು ರೆಡಿ ಮಾಡ್ತಾ ಇದ್ದೇವೆ ಎಲ್ಲ. ಇದೀಗ ನಿನ್ನೆಯಿಂದ ಆರಂಭ ಆದಂಥ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಉಗ್ರಾಣದಲ್ಲಿ ನಡೀತಾ ಇರುವಂಥ ಉಗ್ರಾಣದಲ್ಲಿ ವಿಶೇಷವಾಗಿ ದಿನದಿಂದ ದಿನಕ್ಕೆ ಅತ್ಯಧಿಕ ಎಂಬಂತೆ ಹೊರೆಕಾಣಿಕೆ ಬರ್ತಾ ಉಂಟು. ಅದೇ ರೀತಿ ಈ ವಾಹನದಲ್ಲಿ ಬಂದಂಥ ಹೊರೆಕಾಣಿಕೆ ವಸ್ತುಗಳನ್ನು ಕೂಡ ಅತ್ಯುತ್ತಮವಾಗಿ ಜೋಡಿಸುವಲ್ಲಿ ಕೂಡ ಎಲ್ಲರೂ ಕೂಡ ಸಹಕರಿಸ್ತಾ ಇದ್ದಾರೆ. ದೈವಜ್ಞ ಬ್ರಾಹ್ಮಣ ಮಹಾಸಭಾದ ಉಡುಪಿಯ ಎಲ್ಲ ಕಾರ್ಯಕರ್ತ ಮಿತ್ರರು ಸೇರಿಕೊಂಡು ಎಲ್ಲ ವಸ್ತುಗಳನ್ನು ಅಚ್ಚುಕಟ್ಟಾಗಿ ಜೋಪಾನವಾಗಿ ಉಗ್ರಾಣದಲ್ಲಿ ಜೋಡಿಸ್ತಾ ಇದ್ದಾರೆ. ಹಾಗೆ ನಾಳೆಯಿಂದ ನಿರಂತರವಾಗಿ 16ನೇ ತಾರೀಕು ಅಥವಾ 17ನೇ ತಾರೀಕು ಬೆಳಿಗ್ಗೆ ತನಕ ಸಹ ನಿತ್ಯ ಹೊರೆಕಾಣಿಕೆ ದಿನಕ್ಕೆ ಪಟ್ಟಿ ಸೇರ್ಪಡೆ ಆಗ್ತಾ ಇದೆ. ನಾಳೆ ಕೂಡ ಮಲ್ಪೆ ಮೀನುಗಾರರ ಸಂಘದಿಂದ ಬೃಹತ್ ಹೊರೆಕಾಣಿಕೆ 3 ಗಂಟೆಗೆ ಜೋಡುಗಟ್ಟೆಯನ್ನು ಹೊರಡಲಿಕ್ಕಿದೆ. ನಮ್ಮ ಉಡುಪಿಯ ವಿವಿಧ ವಲಯಗಳು, ಜಾತಿ ಸಮುದಾಯಗಳ ಪ್ರಮುಖರು ಎಲ್ಲರೂ ಸೇರ ಒಂದೊಂದು ದಿನ ಕೊಟ್ಟಿದ್ದಾರೆ. ಒಂದೊಂದು ಸಮಯಕ್ಕೆ ವಿಜೃಂಭಣೆ ಹೊರೆಕಾಣಿಕೆ, ಶ್ರದ್ಧಾ ಭಕ್ತಿ ಹೊರೆಕಾಣಿಕೆ ಉಗ್ರಾಣದಲ್ಲಿ ಸೇರಿಕೊಂಡು 17 ಮತ್ತು 18ರ ವಿಶೇಷವಾದ ಅನ್ನಪ್ರಸಾದಕ್ಕೆ ಇಲ್ಲಿ ಈಗಾಗಲೇ ಅಣಿಯಾಗ್ತಾ ಉಂಟು. ಎಲ್ಲರೂ ಕೂಡ ಭಕ್ತಾಭಿಮಾನಿಗಳು ಎಲ್ಲ ಉಡುಪಿಯ ಈ ಒಂದು ಉಗ್ರಾಣದ ವೀಕ್ಷಣೆ ಹಾಗೂ ಪರ್ಯಾಯ ಮಹೋತ್ಸವಕ್ಕೆ ವಿಶೇಷವಾಗಿ ಸಹಕರಿಸಬೇಕು ಅಂತ ಪರ್ಯಾಯ ಮಹೋತ್ಸವ ಸಮಿತಿಯ ಪರವಾಗಿ ಜೊತೆ ಕಾರ್ಯದರ್ಶಿ ವಿಷ್ಣು ಪ್ರಸಾದ್ ಪಾಡಿಗ.